ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮನುಷ್ಯನ ಮಾಯೆ ಅದೆಷ್ಟಿದೆ ಅಂದರೆ ತನ್ನ ಪ್ರತಿಯೊಂದು ಕರ್ಮಗಳಲ್ಲೂ ಅದು ನಂದು, ಇದು ನಂದು, ನನಗೆ ಬೇಕು ಅನ್ನೋ ಬಯಕೆಯ ದೃಷ್ಟಿ ಇದ್ದೇ ಇರುತ್ತೆ. ಈ ಕಾಲದಲ್ಲಿ ಅಂತಹ ಪ್ರವೃತ್ತಿಯವರೇ ಬಹುತೇಕ ತುಂಬಿ ಹೋಗಿದ್ದಾರೆ. ಅಂತಹುದಕ್ಕೆ ಕಾಮ ಅಂತ ಕರೀತಾರೆ. ರೇಷ್ಮೆಯ ಹುಳುವಿನಂತೆ ನಮ್ಮ ಸುತ್ತಲೂ ಆಯಾ ಉಪಾಧಿಗೆ ತಕ್ಕಂತೆ ಭಾವನೆಯ ಎಳೆಗಳನ್ನು ಸುತ್ತಿಕೊಂಡು ನಮ್ಮ ನಾಶಕ್ಕೆ ನಾವೇ ಕಾರಣರಾಗಿರ್ತೇವೆ. ವಿಷಯಗಳ ಸಂಘ, ಆ ಸಂಘದಿಂದ ಕಾಮ, ಅದರಿಂದ ಕ್ರೋಧ, ಸಮೋಹ, ಸ್ಮೃತಿ ವಿಭ್ರಮ, ಬುದ್ಧಿನಾಶ, ಹೀಗೆ ಒಂದರ ಹಿಂದೊಂದು ನಮ್ಮನ್ನ ಸುತ್ತುವರೆದು ಪುರುಷಾರ್ಥ ಭ್ರಷ್ಟರನ್ನಾಗಿ ಮಾಡಿಬಿಡುತ್ತೆ. ಆದರೆ ಈ ಎಲ್ಲ ವ್ಯವಹಾರಕ್ಕೂ ಆಸರೆಯಾಗಿರುವುದು ನಮ್ಮ ಹೃದಯದ ಒಳಗಿರುವ ಅದೇ ಆತ್ಮಜ್ಯೋತಿ. ಆ ಜ್ಯೋತಿಯ ಬೆಳಕಿನಿಂದಲೇ ನಮ್ಮ ಎಲ್ಲ ವ್ಯವಹಾರವೂ ಸಾಗುತ್ತಿದ್ದರೂ ನಾವು ಅದನ್ನು ಅರಿಯದೇ ಇರ್ತೇವೆ. ಮನುಷ್ಯನು ಎಂತಹ ಕರ್ಮವನ್ನ ಮಾಡುತ್ತಾನೋ ಅದಕ್ಕೆ ಅನುಗುಣವಾದ ಫಲವನ್ನ ಪಡೆದುಕೊಳ್ತಾನೆ. ಪುಣ್ಯ ಕರ್ಮವನ್ನ ಮಾಡಿದವನು ಪುಣ್ಯ ಶರೀರವನ್ನು, ಪಾಪಕರ್ಮವನ್ನು ಮಾಡಿದವನು ಪಾಪ ಶರೀರವನ್ನು ಪಡೆದುಕೊಂಡು ಅದಕ್ಕೆ ಅನುಗುಣವಾಗಿ ವರ್ತಿಸ್ತಾನೆ ಅಂತ ಈ ಹಿಂದೆ ಹೇಳಿತ್ತಷ್ಟೇ. ಅಲ್ಲಿ ಪಾಪ ಪುಣ್ಯ ಕರ್ಮಗಳಿಗೆ ಮೂಲವು ಯಾವುದು ಎಂಬುದನ್ನು ಉಪನಿಷತ್ತು ಹೀಗೆಂದು ವಿವರಿಸಿ ಹೇಳುತ್ತೆ. ಅಥೋ ಕಲ್ವಾಹು ಕಾಮಮಯ ಏವಾಯಂ ಪುರುಷ ಇತಿ ಸ ಯಥಾ ಕಾಮೋ ಭವತಿ ತತ್ಕ್ರಾತುರ್ಭವತಿ ಯತ್ಕ್ರಾತುರ್ಭವತಿ ತತ್ಕರ್ಮ ಕುರುತೆ ಯತ್ಕರ್ಮ ಕುರುತೆ ತದಭಿ ಸಂಪದ್ಯತೆ. ಈ ಪುರುಷನು ಕಾಮಮಯನೇ ಆಗಿರ್ತಾನೆ. ಎಂತಹ ಕಾಮವುಳ್ಳವನಾಗಿರ್ತಾನೋ ಅಂತಹ ಕ್ರತುವನ್ನ ಮಾಡಿಕೊಳ್ತಾನೆ. ಎಂತಹ ಕ್ರತುವನ್ನ ಮಾಡಿಕೊಳ್ತಾನೋ ಅಂತಹ ಕರ್ಮವನ್ನ ಮಾಡ್ತಾನೆ. ಎಂತಹ ಕರ್ಮವನ್ನ ಮಾಡ್ತಾನೋ ಅದರ ಫಲವನ್ನೇ ಸೇರಿಕೊಳ್ತಾನೆ. ಮನುಷ್ಯನು ಕರ್ಮವನ್ನ ಮಾಡುವುದಕ್ಕೆ ಹೊರಗಿನ ಕರ್ಮೇಂದ್ರಿಯಗಳು ಕಾರಣವಾಗಿರಬಹುದು ಎಂಬುದು ನಿಜವಾದರೂ ಯಾವ ಕರ್ಮವನ್ನ ಯಾರು ಮಾಡುತ್ತಾನೆಂಬುದಕ್ಕೆ ಅವನವನ ಕಾಮವೇ ಕಾರಣ ಆಗಿರುತ್ತೆ. ಇಲ್ಲಿ ಕಾಮವೆಂಬುದು ಉಪಲಕ್ಷಣ. ಯಾವುದು ನಮ್ಮನ್ನ ಒಳ್ಳೆಯ ಅಥವಾ ಕೆಟ್ಟ ಕರ್ಮವನ್ನ ಮಾಡುವಂತೆ ಹೊರಕ್ಕೆ ದಬ್ಬುವುದೋ ಅಂತಹ ಪ್ರವರ್ತಕ ದೋಷಗಳೆಲ್ಲವನ್ನ ಇಲ್ಲಿ ಕಾಮವೆಂಬ ಮಾತಿನಿಂದ ಸೂಚಿಸಿರುತ್ತೆ. ಅರ್ಜುನನು ಭಗವಂತನನ್ನ ಅಥ ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪೂರುಷಃ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾಧಿವ ನಿಯೋಜಿತಃ. ಭಗವಂತನೇ, ಮನುಷ್ಯನು ಮಾಡಬಾರದ ಪಾಪವನ್ನ ತನ್ನ ಇಚ್ಛೆ ಇಲ್ಲದಿದ್ರೂ ಮಾಡಿಬಿಡುವನಲ್ಲ, ಇದಕ್ಕೆ ಇವನನ್ನ ಪ್ರೇರೇಪಿಸುವವರು ಯಾರು? ಹೀಗೆ ಮನುಷ್ಯನನ್ನ ಬಲತ್ಕರಿಸುವ ಹೇತುವು ಯಾವುದು ಎಂದು ಕೇಳಿದಾಗ ಭಗವಂತನು ಉತ್ತರವನ್ನ ಕೊಟ್ಟಿದ್ದು ಹೀಗೆ: ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯಾನಮಿಹ ವೈರಿಣಂ. ಅರ್ಜುನನೇ, ಇದೇ ಕಾಮವು, ಇದೇ ಕ್ರೋಧವು, ಇದು ರಜಾಗುಣವನ್ನ ಎಬ್ಬಿಸುತ್ತೆ. ಇದಕ್ಕೆ ಎಷ್ಟು ಆಹಾರವಾದರೂ ಹೊಟ್ಟೆ ತುಂಬದು. ಮಹಾಪಾಪಿಯದು, ಇದೇ ಸಂಸ್ಕಾರದಲ್ಲಿ ವೈರಿಯು. ಅರ್ಜುನನು ಪಾಪದ ವಿಷಯಕ್ಕೆ ಪ್ರಶ್ನೆಯನ್ನ ಮಾಡಿದ್ದರೂ ಪುಣ್ಯಕ್ಕೂ ಕಾಮಾದಿ ದೋಷಗಳೇ ಪ್ರವರ್ತಕವಾಗಿರುತ್ತವೆ. ಆದ್ದರಿಂದಲೇ ಭಗವಂತನು ಕಾಮವೇ ಇದು, ಕ್ರೋಧವೇ ಇದು ಎಂದಿರ್ತಾನೆ. ಮನುಷ್ಯನಿಗೆ ಎಂತಹ ಕಾಮ ಉಂಟಾಗುವುದೋ, ಯಾವ ಬಗೆಯ ಪ್ರವರ್ತಕ ದೋಷವು ಎದ್ದು ಕಾಣುವುದೋ ಅದಕ್ಕೆ ತಕ್ಕಂತಹ ನಿಶ್ಚಯವನ್ನ ಮಾಡಿಬಿಡ್ತಾನೆ. ವಿಷಯ ಸಂಕಲ್ಪದಿಂದ ಕಾಮಾದಿ ದೋಷಗಳು, ಕಾಮಾದಿಗಳಿಂದ ಅವಕ್ಕೆ ಅನುಗುಣವಾದ ನಿಶ್ಚಯವೂ ಆಗಿಬಿಡುತ್ತೆ. ಹೀಗೆ ಮಾಡಿಯೇ ತೀರುವೆನು ಎಂಬ ನಿಶ್ಚಯವೇ ಕ್ರತು. ಆ ಕ್ರತುವಿಗೆ ತಕ್ಕಂತೆ ಕರ್ಮವೂ ಆಗತ್ತೆ. ಆ ಕರ್ಮಕ್ಕೆ ತಕ್ಕಂತೆ ಫಲಪ್ರಾಪ್ತಿಯಾಗಿ ತನ್ನನ್ನು ಅನುಭವಿಸುವಂತೆ ಬಲತ್ಕರಿಸುತ್ತೆ. ಈಗ ಇಂತಹ ಕಷ್ಟವನ್ನು ಅನುಭವಿಸೋದಕ್ಕೂ ಹಿಂದೆ ಯಾವ ಪಾಪವನ್ನು ಮಾಡಿದ್ದೇನೋ ಎಂದು ಬಹು ಜನರು ಹಾಡಿಕೊಳ್ತಿರ್ತಾರೆ. ಕರ್ಮಕ್ಕೆ ತಕ್ಕಂತೆ ಫಲವಾಗುವುದೆಂಬ ನಂಬಿಕೆಯು ನಮ್ಮ ದೇಶದವರ ರಕ್ತದಲ್ಲಿ ಕೂಡಿಕೊಂಡು ಬಿಟ್ಟಿರುತ್ತೆ. ಆದರೆ ಪಾಪವನ್ನು ಮಾಡುವಾಗ ಇದು ಪಾಪವು ಎಂದು ಗೊತ್ತಾಗುವುದೇ ಇಲ್ಲ. ಪ್ರವರ್ತಕ ದೋಷದಿಂದ ಪ್ರೇರಿತರಾಗಿಯೇ ಜನರು ಆಯಾ ಕರ್ಮದಲ್ಲಿ ತೊಡಗಿಬಿಡ್ತಾರೆ. ಪುಣ್ಯ ಪಾಪಗಳು ಅತೀಂದ್ರಿಯ ತತ್ವಗಳಾಗಿರುತ್ತವೆ. ನಾನು ಧರ್ಮವು, ನಾನು ಅಧರ್ಮವು ಎಂದು ಹೇಳಿಕೊಂಡು ಧರ್ಮಗಳು ಎಲ್ಲರ ಮುಂದೆಯೂ ಸಂಚರಿಸೋದಿಲ್ಲ ಎಂದು ಆಪಸ್ತಂಭರು ತಮ್ಮ ಧರ್ಮ ಸೂತ್ರದಲ್ಲಿ ಬರ್ತಿದ್ದಾರೆ. ಕಾಡ್ಗಿಚ್ಚಿನಂತೆ ಅಥವಾ ಉಕ್ಕೇರಿ ದಡದ ಮೇಲಕ್ಕೆ ಹರಿದು ಬಂದ ಸಮುದ್ರದ ನೆರೆಯಂತೆ ನಮ್ಮೆದುರಿಗೆ ಬಂದು ಪಾಪ ಪುಣ್ಯಗಳು ಕಾಣುವಂತಿದ್ದರೂ ನಾವು ಯಾರೂ ಪಾಪವನ್ನು ಮಾಡುತ್ತಿರಲಿಲ್ಲ. ಪಾಪಕ್ಕಾಗ್ಲಿ ಪುಣ್ಯಕ್ಕಾಗ್ಲಿ ನಮ್ಮಲ್ಲಿರುವ ಪ್ರವರ್ತಕ ದೋಷಗಳೇ ಕಾರಣವಾಗಿರುತ್ತವೆ. ಮನುಷ್ಯನು ಆಯಾ ದೋಷಗಳಿಗನುಗುಣವಾಗಿ ಕರ್ಮವನ್ನು ಮಾಡಿ ಅದೇ ಭಾವನೆಯಿಂದ ಆಯಾ ಫಲವನ್ನು ಪಡೆದುಕೊಳ್ತಾನೆ. ಮನುಷ್ಯನು ಕಾಮ ಪ್ರೇರಿತನಾಗಿ ಯಾವ ಬಗೆಯ ಕರ್ಮವನ್ನು ಮಾಡುವನೋ ಆಯಾ ಫಲದಲ್ಲಿ ಆಸಕ್ತನಾಗಿ ಕರ್ಮದೊಡನೆ ಆಯಾ ಫಲ ಭೋಗಕ್ಕೆ ತೆರಳುತ್ತಾನೆ.
ಈ ಲೋಕದಲ್ಲಿ ಮಾಡಿದ ಕರ್ಮವೇನೇನು ಇದೆಯೋ ಅದಕ್ಕೆ ತಕ್ಕಂತೆ ಫಲವನ್ನ ಅನುಭವಿಸಿ ಮುಗಿಸಿದ ಬಳಿಕ ಆ ಲೋಕದಿಂದ ಈ ಕರ್ಮಭೂಮಿಯಾದ ಮನುಷ್ಯ ಲೋಕಕ್ಕೆ ಮರಳಿ ಬರುವನು. ಮನುಷ್ಯನು ಮಾಡುವ ಪಾಪ ಕರ್ಮವು ತಾರತಮ್ಯದಿಂದ ತನಗೆ ತಕ್ಕ ದುಃಖವನ್ನು ಕೊಡುವ ಸ್ಥಾವರಾಂತವಾದ ಯೋನಿಗಳನ್ನು ಕೊಡುವುದು. ಮನುಷ್ಯನಿಗಿಂತ ಮೂಕ ಜಂತುಗಳು, ಮೃಗಗಳು, ಪಕ್ಷಿಗಳು, ಕೀಟಗಳು, ಅವುಗಳಿಗಿಂತ ಸ್ಥಾವರ ಪ್ರಾಣಿಗಳು ಇವುಗಳ ಜನ್ಮವನ್ನು ಪಡೆದು ದುಃಖವನ್ನು ಅಲ್ಲಲ್ಲಿ ಅನುಭವಿಸಿ ಮುಗಿಸಬೇಕಾಗತ್ತೆ. ಇದರಂತೆ ಪುಣ್ಯ ಕರ್ಮವನ್ನ ಉಪಾಸನೆಯನ್ನ ಮಾಡಿದವರಿಗೆ ತಾರತಮ್ಯದಿಂದ ಮನುಷ್ಯ ಜನ್ಮದಿಂದ ಹಿಡಿದು ಬ್ರಹ್ಮ ಲೋಕದವರೆಗೂ ಉಪಭೋಗಕ್ಕೆಂದು ಪುಣ್ಯವು ಕಾದುಕೊಂಡಿರುತ್ತೆ. ಹೀಗೆ ಕಾಯ ವಾಚ ಮಾನಸ ಕರ್ಮಗಳು ಪಾಪವು ಹೆಚ್ಚಿದಂತೆ ಅಧೋಗತಿಯನ್ನು, ಪುಣ್ಯವು ಹೆಚ್ಚಿದಂತೆ ಊರ್ಧ್ವಗತಿಯನ್ನು ಕೊಡುತ್ತವೆ. ಪಾಪ ಪುಣ್ಯಗಳು ಸಮ ಪ್ರಮಾಣವಾದಾಗ ಮನುಷ್ಯ ಜನ್ಮವೇ ಬರುತ್ತೆ. ಯಾವ ಕರ್ಮಕ್ಕೆ ಯಾವ ಫಲವನ್ನ ಪಡಿಬೇಕು, ಎಂಥ ಪುಣ್ಯ ಪಾಪ ಶರೀರವನ್ನ ಪಡೆದಿರಲಿ, ಆಯಾ ಕರ್ಮದ ಫಲವನ್ನ ಅನುಭವಿಸಿದ ಬಳಿಕ ಮರಳಿ ಈ ಮನುಷ್ಯ ಲೋಕಕ್ಕೆ ಬಂದು ಮತ್ತೆ ಕರ್ಮದಲ್ಲಿ ತೊಡಗಬೇಕಾಗತ್ತೆ. ಕರ್ಮ ಫಲ ಭೋಗಾಂತ್ಯದಲ್ಲಿ ಎಂತಹ ಪುಣ್ಯದ ಅಥವಾ ಪಾಪದ ವಾಸನೆಯು ಎದ್ದುಕೊಂಡಿರುವುದೋ ಅದಕ್ಕೆ ಅನುಗುಣವಾದ ಜನ್ಮವನ್ನು ಪಡೆದೇ ಇಲ್ಲಿ ಕರ್ಮವನ್ನ ಮಾಡಬೇಕಾಗತ್ತೆ. ಹೀಗೆ ಕಾಮವು ನಮ್ಮನ್ನ ಕರ್ಮದಲ್ಲಿ ದೂಡುತ್ತಲೂ ತಕ್ಕ ಫಲವನ್ನ ಉಣ್ಣಿಸುತ್ತಲೂ ಮತ್ತೆ ಮತ್ತೆ ಕರ್ಮದಲ್ಲಿ ತೊಡಗಿಸುತ್ತಲೂ ಇರುತ್ತೆ. ಹೀಗಿರುತ್ತೆ ಸಂಸಾರದ ರಾಠಿಯ ಚಕ್ರ, ಕಾಮದ ಆಟ. ಆಶಾಯಾಯೇ ದಾಸಾಸ್ತೆ ದಾಸಃ ಸರ್ವಸ್ಯ ಲೋಕಸ್ಯ. ಅಂದ್ರೆ ಆಸೆಗೆ ಅಡಿಯಾಳಾದವರು ಎಲ್ಲರಿಗೂ ಅಡಿಯಾಳುಗಳೇ ಎಂಬ ಲೋಕೋಕ್ತಿಯಲ್ಲಿ ಈ ತತ್ವವು ಅಡಗಿದೆ. ಅಂತೂ ಹೀಗೆ ಕಾಮಕರ್ಮಗಳ ವಶವಾಗಿ ಈ ನಮ್ಮ ಆತ್ಮನು ಸಂಸಾರದಲ್ಲಿ ತೊಳಲುತ್ತಿದ್ದರೂ ಕರ್ಮವನ್ನ ಮೀರುವುದಕ್ಕೆ ಬರುವುದಿಲ್ಲವೆಂಬ ಅಂಜಿಕೆ ಏನೂ ಇಲ್ಲ. ಏಕೆಂದರೆ ನಾವು ಮಾಡುವ ಎಲ್ಲಾ ವ್ಯವಹಾರಕ್ಕೂ ಬೆಳಕಾಗಿ ನಮ್ಮ ಆತ್ಮಜ್ಯೋತಿಯು ಇದ್ದೇ ಇರುತ್ತೆ. ನಾನು ವಿಜ್ಞಾನಾತ್ಮಕನಾಗಿ ಈಗ ತೋರುತ್ತಿದ್ದರೂ ನನ್ನ ನಿಜವಾದ ಸ್ವರೂಪವಿದು ಎಂಬುದನ್ನು ಅನುಭವಾನುಸಾರವಾಗಿ ಅರಿತುಕೊಂಡು ಎಲ್ಲ ಪಾಪ ಕರ್ಮದ ಪಾಶವನ್ನು ಹರಿದು ಹಾಕುವುದಕ್ಕೆ ಎಲ್ಲರಿಗೂ ಅವಕಾಶವೂ ಇದ್ದೇ ಇರುತ್ತೆ. ಅದಕ್ಕೆ ಶಾಸ್ತ್ರ ದೃಷ್ಟಿಯು ಮಾತ್ರ ಅವಶ್ಯಕವಾಗತ್ತೆ ಅಷ್ಟೇ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.